ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಬಲ್ಲಲ್ಸ್ ಕ್ಯಾಬೂಸಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ಪಾಲಕ್ ಪರೋಟ ಸ್ವಲ್ಪ ಟ್ವಿಸ್ಟ್ ಜೊತೆಗೆ ಬಂದಿದ್ದೇನೆ. ಏನು ಅಂತ ನೋಡಿ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗ್ತದೆ. ಈ ರೆಸಿಪಿಯನ್ನು ನೀವು ನೋಡಿದ ಮೇಲೆ ಟ್ರೈ ಮಾಡೋದೇ ಅಂತೂ ಕೂತ್ಕೊಳ್ಳೋದಿಲ್ಲ, ಟ್ರೈ ಮಾಡೇ ಮಾಡ್ತೀರಾ. ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋಕ್ಕೊಂದು ಕೊನೆಗೆ ಲೈಕ್ ಕೊಟ್ಟು ಬಿಡಿ ಪ್ಲೀಸ್. 1 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲಿಗೆ ಹಾಕಿ 1 ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಸ್ವಲ್ಪ ಬಲವನ್ನು ಹಾಕಿ ಕಲಸಿಕೊಳ್ಳುವ. ಯಾಕಂದರೆ ಪಾಲಕ್ ಸೊಪ್ಪು ಸ್ವಲ್ಪ ನೀರನ್ನು ಬಿಟ್ಕೊಳ್ತದೆ. ಮತ್ತು ನೀರನ್ನು ಹಾಕಿ ಕಲಿಸ್ಕೊಳ್ಬೇಕು. ನೋಡಿ ಯಾವ ಥರ ನಾನು ಇದನ್ನು ಕಲಿಸ್ತಾ ಇದ್ದೇನೆ, ಮಿಕ್ಸ್ ಮಾಡ್ತಾ ಇದ್ದೇನೆ ಅಂತ. ನಂತರ ಮೇಲಿನಿಂದ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳುವ. ಸನ್ಫ್ಲವರ್ ಆಯಿಲ್ 2 ಟೇಬಲ್ ಸ್ಪೂನ್ನಷ್ಟು ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾವು ಕಲಿಸ್ಕೊಳ್ಬೇಕು. ನಂತರ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡುವ. ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದೇನೆ. 250 ಗ್ರಾಮ್ಸ್ನಷ್ಟು ಪನ್ನೀರನ್ನು ತುರಿದು ಒಂದು ಬೌಲಿಗೆ ಹಾಕಿ, ಒಂದು ಸಣ್ಣ ಬೌಲಿನಲ್ಲಿ 1 ಬೌಲ್ನಷ್ಟು ಚೀಸನ್ನು ಹಾಕಿದೆ. ಮೊಝರೆಲ್ಲ ಚೀಸ್, ಅದು ಪಿಜ್ಜಾದ ಮೇಲೆ ಹಾಕುವಂಥ ಚೀಸ್. 1 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಗರಂ ಮಸಾಲ ಪುಡಿ ಹಾಗೂ ಅರ್ಧ ಟೇಬಲ್ ಸ್ಪೂನ್ನಷ್ಟು ಚಾಟ್ ಮಸಾಲವನ್ನು ಹಾಕಿ 1 ಟೇಬಲ್ ಸ್ಪೂನ್ನಷ್ಟು ಕಸೂರಿ ಮೇಥಿಯನ್ನು ಅಂಗೈಯಲ್ಲಿ ಸ್ವಲ್ಪ ರಬ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಉಪ್ಪು ಬೇಕು ಅಂತ ಹೇಳುವವರು ಸ್ವಲ್ಪ ಹಾಕ್ಕೊಳ್ಬಹುದು, ಅವಶ್ಯಕತೆ ಇಲ್ಲ ಸ್ಟಫಿಂಗಿಗೆ. ನಂತರ ಲಿಂಬೆ ಹಣ್ಣಿಗಿಂತ ಸ್ವಲ್ಪ ದೊಡ್ಡ ಗಾತ್ರದ ಹಿಟ್ಟನ್ನು ತಗೊಂಡು ಚಪಾತಿ ಲಟ್ಟಿಸುವ ಮಣೆಯ ಮೇಲೆ ಒಣಗಿದ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಪೂರಿಯ ಗಾತ್ರಕ್ಕೆ ಲಟ್ಟಿಸಿಕೊಳ್ಳುವ, ಫ್ಲ್ಯಾಟ್ ಮಾಡಿಕೊಳ್ಳುವ. ನಂತರ 2 ಸ್ಪೂನಿನಷ್ಟು ನಾವು ರೆಡಿ ಮಾಡಿಟ್ಟಂತಹ ಪನ್ನೀರ್ ಚೀಸ್ ಸ್ಟಫಿಂಗನ್ನು ಹಾಕ್ತಾ ಇದ್ದೇನೆ. ಈಗ ಎಡ್ಜ್ಗಳನ್ನು ನೀಟಾಗಿ ಸೀಲ್ ಮಾಡ್ಕೊಳ್ಬೇಕು. ನಾವು ಆಲೂ ಪರೋಟವನ್ನು ಯಾವ ಥರ ಮಾಡ್ಕೊಳ್ತೇವೆ ಅದೇ ಥರ. ಎಕ್ಸ್ಟ್ರಾ ಹಿಟ್ಟಿದ್ರೆ ಬೇಕಿದ್ರೆ ತೆಕ್ಕೊಳ್ಳಿ. ನಂತರ ಪುನಃ ಒಣಗಿದ ಹಿಟ್ಟನ್ನು ಹಾಕ್ಕೊಂಡು ಚಪಾತಿಯ ಥರ ಇದನ್ನು ಲಟ್ಟಿಸಿಕೊಳ್ಳುವ. ಎಷ್ಟು ಸುಲಭವಾದ ರೆಸಿಪಿ. ರುಚಿ ಮಾತ್ರ ನೀವು ನಿಮ್ಮ ಮಕ್ಕಳ ಹತ್ರನೇ ಕೇಳಿ, ಮನೆಯವರ ಜೊತೆನೇ ಟೇಸ್ಟ್ ಮಾಡಿಕೊಂಡು ಹೇಳಿ ಯಾವ ಥರ ಆಗಿದೆ ಅಂತ. ಬಿಸಿಯಾದ ತವದ ಮೇಲೆ ಹಾಕ್ಕೊಂಡು ದೇಸಿ ಗೀ ಜೊತೆ ಕಾಯಿಸ್ಕೊಳ್ತಾ ಇದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡುವ ಇದನ್ನು. 2 ಬದಿಯು ತುಪ್ಪವನ್ನು ಸವರಿ ಹೊಮ್ಮಣ್ಣಕ್ಕೆ ಬರುವವರೆಗೆ ಕಾಯಿಸಿದರೆ ಬಿಸಿ ಬಿಸಿಯಾದ ಪನೀರ್ ವಿತ್ ಆಲೂ ಚೀಸ್ ಸ್ಟಫ್ಡ್ ಪರೋಟ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚೀಸ್ ಯಾವ ಥರ ಕಾಣಿಸ್ತಾ ಇದೆ ಅದನ್ನು ತೋರಿಸ್ತೇನೆ ನೋಡಿ. ಮಕ್ಕಳಂತೂ ಅಮ್ಮ ಸೂಪರನ್ನು ತಿನ್ನುವಂತಹ ರೆಸಿಪಿ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.